ಮಂಗಳವಾರ ರಾತ್ರಿ ಸುರಿದ ಭಾರೀ ಮಳೆಗೆ ನಗರದ ಕಂಕನಾಡಿ ನಾಗೂರಿ ಬಳಿಯ ಗರೋಡಿಯಲ್ಲಿ 4 ಬಾಡಿಗೆ ಮನೆಗಳಿದ್ದ ಹಳೆಯ ಹಂಚಿನ ಕಟ್ಟಡದ ಮೇಲೆ ಗುಡ್ಡ ಕುಸಿದು ಬಿದ್ದಿತ್ತು. 2 ಕುಟುಂಬಗಳಿಗೆ ಸೇರಿದ 2 ಮಕ್ಕಳು ಮತ್ತು 1 ಮಹಿಳೆ ಸಾವನ್ನಪ್ಪಿದ ಘಟನೆ ನಡೆದಿದೆ. ರಾತ್ರಿ ಮಂಗಳೂರಿನಲ್ಲಿ ಭಾರೀ ಮಳೆಯಾಗಿದ್ದು, ಮಳೆಯ ತೀವ್ರತೆಗೆ ಮನೆ ಹಿಂಭಾಗದಲ್ಲಿದ್ದ ಗುಡ್ಡ ಕುಸಿದು ಬಿದ್ದಿದೆ. ಇದರಿಂದಾಗಿ ಕೆಳಭಾಗದಲ್ಲಿ 4 ಪ್ರತ್ಯೇಕ ಕುಟುಂಬಗಳು ವಾಸವಿದ್ದ ಹಳೆ ಮನೆಯ ಕಟ್ಟಡಕ್ಕೆ ಮಣ್ಣು ಬಿದ್ದಿದ್ದು, ಒಂದು ಭಾಗ ತೀವ್ರ ಹಾನಿಯಾಗಿದೆ. ಬಿಹಾರ ಮೂಲದ ಲಾಲು ಬಾಬು 37 ವರ್ಷ, ಆತನ ಪತ್ನಿ ಇಂದು 34 ವರ್ಷ ಹಾಗೂ ಅವರ 4 ಮಕ್ಕಳು ಒಂದು ಮನೆಯಲ್ಲಿ 8 ವರ್ಷಗಳಿಂದ ನೆಲೆಸಿದ್ದರು. ಆಲ್ಕಾ 14 ವರ್ಷ, ಅನುಷ್ಕಾ 11, ಅನಾಮಿಕಾ 7 ಮತ್ತು ತನು 3 ವರ್ಷ ಈ ಪ್ರಾಯದ ಮಕ್ಕಳಿದ್ದು, ಈ ಪೈಕಿ 2 ಮಕ್ಕಳು ಸಾವನ್ನಪ್ಪಿದ ಬಗ್ಗೆ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿಗಳು ಶಂಕಿಸಿದ್ದಾರೆ. ಅನಾಮಿಕಾ ಮತ್ತು ತನು ಎಂಬ 2 ಸಣ್ಣ ಮಕ್ಕಳು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಹಾನಿಗೀಡಾದ ಮತ್ತೊಂದು ಮನೆಯಲ್ಲಿ ಉಡುಪಿ ಜಿಲ್ಲೆಯ ಮೂಲದ ಬಾಲಕೃಷ್ಣ 40 ವರ್ಷ ಮತ್ತು ಅವರ ಪತ್ನಿ ಶಾಂತ 35 ವರ್ಷ ಎಂಬುವರು ಕಳೆದ 8 ತಿಂಗಳುಗಳಿಂದ ನೆಲೆಸಿದ್ದು, ಈ ಪೈಕಿ ಶಾಂತ ಮಣ್ಣಿನಡಿ ಸಿಲುಕಿ ಮೃತಪಟ್ಟಿದ್ದಾರೆ. ಇವರ ದೇಹವನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದು ಕಂಕನಾಡಿ ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಒಯ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ವೇದವ್ಯಾಸ್ ಕಾಮತ್ ಕುಟುಂಬಗಳಿಗೆ ಸಾಂತ್ವನದ ಮಾತನ್ನು ಹೇಳಿದ್ದಾರೆ. ಹಲೋ ಹಾಂ ಮೀಟಿಂಗ್ ಮೆಂಬರ್ಸ್ ರಾಜ್ಯ ಮೆಂಬರ್ಸ್ ಭಯಂಕರ ಸೀರಿಯಸ್ ಸರ್. ಅದೇ ಈಗ ಮುಂದೆ ಕೊಂಚ ಅಡ್ಡಿ ಹೋಗಿದ್ದಾರೆ ಒಂದು ಇಲ್ಲಿ ಎಲ್ಕಿಲ್ಲ ಬಾಲ. ನಸುಕಿನ ವೇಳೆ ಮಣ್ಣು ಕುಸಿದ ಘಟನೆ ನಡೆದಿದ್ದು, ಮನೆಯಲ್ಲಿ ಬೆಚ್ಚಿಗೆ ಮಲಗಿದ್ದ ಕುಟುಂಬಸ್ಥರು ಹಠಾತ್ ಘಟನೆಯಲ್ಲಿ ಮಣ್ಣಿನಡಿ ಬಿದ್ದಿದ್ದಾರೆ. ಉದ್ದಕ್ಕೆ ಒಂದೇ ಕಟ್ಟಡದಲ್ಲಿರುವ ಹಳೆಯ ಹಂಚಿನ ಮನೆಯನ್ನು 4 ಬಾಡಿಗೆ ಮನೆಗಳನ್ನಾಗಿಸಿ ಪ್ರತ್ಯೇಕ ಬಾಡಿಗೆಗೆ ಕೊಡಲಾಗಿತ್ತು. ಭಾರೀ ಮಳೆಗೆ ಹಿಂಬದಿಯಿದ್ದ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದು ದುರಂತ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ದರ್ಶನ್ ಮತ್ತು ಅಧಿಕಾರಿಗಳು ಆಗಮಿಸಿ ಪರಿಹಾರ ಕಾರ್ಯವನ್ನು ವೀಕ್ಷಿಸಿದರು. So what was to whatever happened? No, we are just inquiring. You know, the last time, when was it constructed? So you cannot say you don't know and all. No, I don't know the year, how many years back. Yeah. So who has the information? My husband only. Can you please And find the out? Hari. Can you show me? ಇವತ್ತು ಮಂಗಳೂರಿನಲ್ಲಿ ಬಹಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:30 ಗಂಟೆಯ ಹೊತ್ತಿಗೆ ಬಹಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರೋಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನೂ ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತೇಳಿ ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್.
ಆ ಕಾಂಪೌಂಡ್ ದೊಡ್ಡದಾದ ಕಾಂಪೌಂಡು ಎಕರೆಗಟ್ಟಲೆ ಇರುವಂಥ ಕಾಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನ ಅಡಿಯಲ್ಲಿ 4 ಮನೆಗಳು, ಸಣ್ಣ ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲು, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಭಾಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿಯೋ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ, ಹಾಗೆ 2 ಮಕ್ಕಳು ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ. ಆದರೆ ಒಟ್ಟು ಆದಂಥ ಘಟನೆಗಳಲ್ಲಿ ಅವರು ಕೂಲಿ ಕಾರ್ಮಿಕರು, ಅದು ಬೇರೆ ಬೇರೆ ಕಾರ್ಮಿಕ ವರ್ಗದವರು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ಬೋದಾ, ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆ ವತಿಯಿಂದ ಅಥವಾ ಬೇರೆ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕರ ಕಣ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. ಅದರ ಬಗ್ಗೆ ಇಂಜಿನಿಯರ್ಗಳೇ ವರದಿಗಳನ್ನು ಕೊಡಬೇಕು. ಈಗಾಗಲೇ ಕಾಂಪೌಂಡು ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳೋದು ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದುಭಾಗ ಎತ್ತರ ತಗ್ಗು ಪ್ರದೇಶ, ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಾಂಪೌಂಡ್ ಅಲ್ಲಾದರೆ ಆ ಕಾಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದರ್ಜಿಸ್ತಾರೆ. ಮನೆ ಸಂಪೂರ್ಣ ಹಾನಿಯಾಗಿದೆ. ಈಗ ಇದ್ದಂಥವರನ್ನು ಇಲ್ಲಿ ಶಿಫ್ಟ್ ಮಾಡ್ತೀರಿ? ಅವರಿಗೆ ಇದ್ದಂಥವರಿಗೆ ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದರು. ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು, ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂತೂ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆದ ಕಾರಣ ಆ ಕಾಂಪೌಂಡಲ್ಲಿ ಬಿದ್ದ ರಭಸಕ್ಕೆ ಮಣ್ಣಿನ ಗೋಡೆ ಕೂಡ ಬೀಳುವಂಥ ಪರಿಸ್ಥಿತಿಗಳು ಬಂತು. ಒಟ್ಟಾರೆ ಆಗಬಾರ್ದಾದಂಥ ಒಂದು ಘಟನೆ ಆಗಿ ಪಾಪ 2 ಮಕ್ಕಳು ಮತ್ತೊಂದು ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲರಿಗೂ ದುಃಖ ಇದೆ. ನಾನು ಈ ರೀತಿಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದು, ನಾನು ಈಗಾಗಲೇ ವಿಧಾನಸೌಧದಲ್ಲಿ ಹಲವಾರು ಬಾರಿ ಮಾತನಾಡಿದಿಷ್ಟೇ. ಮಂಗಳೂರು ನಗರ ಅಂತ ಹೇಳಿದ್ರೆ ಎತ್ತರ ತಗ್ಗು ಪ್ರದೇಶ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತರ ತಗ್ಗು ಇರುವಾಗ ಮಧ್ಯದಲ್ಲಿ ಗಟ್ಟಿಯಾದಂಥ ತಡೆಗೋಡೆ, ರಿಟೈನಿಂಗ್ ವಾಲ್ ಕಟ್ಟಬೇಕಾದಂಥ ಅವಶ್ಯಕತೆಗಳಿದೆ. ಹಾಗಾಗಿ ಆ ರಿಟೈನಿಂಗ್ ವಾಲ್ಗಳು ಬಿದ್ದು ಜೀವ ಹೋದ ನಂತರ ಪರಿಹಾರ ಕೊಡೋದಕ್ಕಿಂತ ಆ ರಿಟೈನಿಂಗ್ ವಾಲಿಗೆ ಹಣ ಕೊಟ್ಟರೆ ಹೆಚ್ಚು ಕಡೆಗಳೇ, ಅದರಲ್ಲಿ ಕೂಡ ಖಾಸಗಿಗಳಲ್ಲಿ ಕೊಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಸರ್ಕಾರದ ಹಕ್ಕುಪತ್ರ ಮನೆಗಳಿರುವಂಥದ್ದು ಇಂಥ ಜಾಗದಲ್ಲಿ ಆ ರಿಟೈನಿಂಗ್ ವಾಲ್ ಸರ್ಕಾರದೇ ಆಗಿರ್ತದೆ. ಅದು ಬಿದ್ದಾಗ ಈ ರೀತಿಯ ಅವಘಡಗಳು ಸಂಭವಿಸುವಂಥದ್ದು ಕಳೆದ ಬಾರಿಗಳು ಕೂಡ ಸಂಭವಿಸಿದೆ. ಕಣ್ಣೂರಿನಲ್ಲಿ ಒಂದು ಸಂಭವಿಸಿದ್ದು, ಅದೇ ರೀತಿ ನಿಮ್ಮದು ಮೊಂಟೆಪದವನ ಹತ್ರ ಸಂಭವಿಸಿದ್ದು, ಹೀಗೆ ಅದೆಲ್ಲ ಸರ್ಕಾರಿ ಭೂಮಿಯೇ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಎಲ್ಲೆಲ್ಲಿ ಸುರಕ್ಷಿತವಾಗಿಲ್ವೋ ಅಲ್ಲಿ ತಡೆಗೋಡೆ ಕಟ್ಟುವಂಥ ದೃಷ್ಟಿಯಲ್ಲಿ ಇಂಥ ನಗರಗಳಿಗೆ ಹಣವನ್ನು ಕೊಡಬೇಕಾದಂಥದ್ದು, ತಡೆಗೋಡೆ ಕಟ್ಟಲಿಕ್ಕೆ ಅವಕಾಶಗಳನ್ನು ಸರ್ಕಾರ ಕೊಡಬೇಕಾದ. ನಾಗುರಿಯಲ್ಲಿರುವ ಕಂಕನಾಡಿ ನಗರ ಠಾಣೆ ಹಿಂಭಾಗದಲ್ಲಿ ಘಟನೆ ನಡೆದಿದ್ದು, ಮೊದಲಿಗೆ ಪೊಲೀಸರು ಮತ್ತು ಸ್ಥಳೀಯರು ಸೇರಿ ರಕ್ಷಣಾ ಕಾರ್ಯವನ್ನು ನಡೆಸಿದ್ದಾರೆ. ನಂತರ ಅಗ್ನಿಶಾಮಕ ಸಿಬ್ಬಂದಿಗಳಾಗಮಿಸಿ ರಕ್ಷಣಾ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ.